ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನಿಲ್ಲಿ 0.75 mm ಕ್ರೋಶೆ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ದಾರದ ತುದಿಗೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಈಗ ನೀಡಲ್ನ ಬಟ್ಟೆ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ಈ ಥರ ದಾರನ ತಗೊಂಡು ಒಂದು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶೆಯಿಂದ ಈಗ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಈಗ ನೆಕ್ಸ್ಟ್ ಚೈನ್ ಹಾಕ್ಕೊಂಡೆ. 1 2 ಆಯಿತು. 2 ಚೈನ್ ಆದಮೇಲೆ ಅದರ ಪಕ್ಕಕ್ಕೇ ಈಗ ಲಾಕ್ ಮಾಡ್ಕೊಂಡಿರ್ತಿರಲ್ಲ, ಅದ್ರ ಪಕ್ಕಕ್ಕೇ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಈಗ 2 ಚೈನ್ ಹಾಕಿರ್ತೀರಲ್ಲ, ಅದನ್ನು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಈ ಥರ ಒಂದು 5 ರಿಂದ 6 ಹಾಕೋಬೋದು. ನಿಮಗೆ ಆಪ್ಷನ್, ಅದು ನಿಮಗೆ ಎಷ್ಟಕ್ಕೆ ಬೇಕಾಗತ್ತೆ ಅಷ್ಟಕ್ಕೆ ನೀವು ಡಬಲ್ ಕ್ರೋಶೆಸ್ ಹಾಕೋಬೋದು. ನಾನೀಗ ಮೊದಲನೇ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಅಂದರೆ ಈಗ 2 ಚೈನ್ಸ್ನು ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿ, ಈಗ ಹಂಗೆ ಕನ್ಸಿಡರ್ ಮಾಡಿದರೆ ಇದು ಸೆಕೆಂಡ್ ಡಬಲ್ ಕ್ರೋಶೆ ಆಗಿರುತ್ತೆ. ಇದೇ ಥರ ಒಂದು 5 ಹಾಕ್ಕೋಬೇಕಾಗತ್ತೆ. ಈಗ 3ನೇದು ಹಾಕ್ತಾಯಿದ್ದೀನಿ. 5 ಅಥವಾ 6 ಕೂಡ ನೀವು ಹಾಕೋಬೋದು. ನಾನಿಲ್ಲಿ 5 ಹಾಕೋತಾ ಇದ್ದೀನಿ ನೋಡಿ. ಈಗ 3ನೇದು ಹಾಕಿದೆ, 4ನೇದು ಹಾಕ್ತಾಯಿದ್ದೀನಿ ಡಬಲ್ ಕ್ರೋಶೆ ಆಲ್ಮೋಸ್ಟ್ ಎಲ್ಲರಿಗೂ ಹೇಗೆ ಹಾಕೋದು ಅಂತ ಗೊತ್ತಿದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಯಾರಿಗಾರು ಗೊತ್ತಿಲ್ಲ ಅಂದರೆ ಕೇಳಿ, ನಾನು ಹೇಳ್ಕೊಡ್ತೀನಿ ಡೀಟೇಲಾಗಿ. ನೋಡಿ, ಈಗ 5ನೇದ್ದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ 5 ಡಬಲ್ ಕ್ರೋಶೆ ಆಯಿತು. ಇನ್ನೂ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ. 5 ಅಂತ ಹೇಳಿದ್ದೆ, ಬಟ್ ನಾನು 6 ಡಬಲ್ ಕ್ರೋಶೆಸ್ ಹಾಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರಲಿ ಅಂತ ಹೇಳಿ ಫಸ್ಟು ಚೈನ್ಸ್ 2 ಚೈನ್ನ ಬಿಟ್ಟು ಹಾಕಿದರೆ ಒಟ್ಟಿನಲ್ಲಿ 5 ಸಲ ಡಬಲ್ ಕ್ರೋಶೆ ಹಾಕ್ದಂಗೆ. ಇದಾದಮೇಲೆ 4 ಚೈನ್ ಹಾಕೋಬೇಕು. 4 ಚೈನ್ ಆಗಿ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಡಬಲ್ ಕ್ರೋಶೆಸ್ ಹಾಕ್ತಾಯಿದ್ದೀನಿ. ಇಲ್ಲೂ ಕೂಡ 6 ಹಾಕಬೇಕಾಗತ್ತೆ. ಯಾಕಂದರೆ ಸ್ಟಾರ್ಟಿಂಗ್ದು 2 ಚೈನ್ಸ್ನ ನಾನು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿ 5 ಡಬಲ್ ಕ್ರೋಶೆಸ್ ಹಾಕಿದ್ದೆ. ಬಟ್ ಇಲ್ಲಿ ಸ್ಟಾರ್ಟಿಂಗಿಂದನೇ ಡಬಲ್ ಕ್ರೋಶೆ ಇರೋದ್ರಿಂದ ನೀವು 6 ಸಲ ಹಾಕೋಬೇಕಾಗತ್ತೆ. ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. 5 ಹಾಕಿದರೆ 5 ಹಾಕಿ, 4 ಹಾಕಿದರೆ 4 ಹಾಕಿ. ಆವಾಗ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಂದೊಂದು ಕಡೆ ಒಂದೊಂದು ಥರ ಆದರೆ ಚೆನ್ನಾಗಾಗಲ್ಲ. ಎಲ್ಲೆಲ್ಲೋ ಒಂದೊಂದು ಕಡೆ ಒಂದೊಂದು ಡಬಲ್ ಕ್ರೋಶೆಸ್ ಎಲ್ಲ ಮಿಸ್ ಆದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇದೇ ಥರ ಈಗ ತುಂಬಾ ಸಿಂಪಲ್ ಆಗಿದೆ. ಫಸ್ಟ್ ಬೇಸ್ ಲೈನ್ ಇದೇ ಥರ ಆಗುತ್ತೆ. ಈಗ ನೆಕ್ಸ್ಟ್ ಒಂಚೂರು ಡಿಫ್ರೆಂಟ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲಿ ನೆಕ್ಸ್ಟ್ ಒಂದು 4 ಚೈನ್ ಗ್ಯಾಪ್ ಏನು ಹಾಕಿದ್ವಲ್ಲ, ಅಲ್ಲಿ ಕುಚ್ಚು ಬರುತ್ತೆ ನಮ್ಮದು. ಇಲ್ಲೊಂಚೂರು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲ ಅಂತ ಬೇಡ ಅಂತಂದರೆ ನೀವು ಫುಲ್ ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಒಂದು 6 ಡಬಲ್ ಕ್ರೋಶೆ ಮತ್ತು 4 ಚೈನ್ ಗ್ಯಾಪ್ ಹಾಕಿನೂ ಹಾಕ್ಬೋದು. ಬಟ್ ಈ ಡಿಸೈನಲ್ಲಿ ಒಂಚೂರು ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಕೊಂಡು ನಾನಿಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದೀನಿ. ಈಗ ಕೊನೆ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಈ ಸೆಟ್ದು ಕೊನೆ ಡಬಲ್ ಕ್ರೋಶೆ ಆಗಿರುತ್ತಿದ್ದು. ನೋಡಿ, ಈ ಥರ 6 ಸಲ ಡಬಲ್ ಕ್ರೋಶೆಸ್ ಆಗೋಯ್ತು. ಈಗ ಏನು ಹಾಕ್ತಾಯಿದ್ದೀನಿ ಅಂದರೆ ಒಂದು ರಿಂಗ್ ಬೀಡ್ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ರಿಂಗ್ ಬೀಡ್ ಮಧ್ಯದಲ್ಲಿ ಇನ್ನೊಂದು ಬೀಡ್ ಹಾಕ್ಕೊಂಡು ರಿಂಗ್ ಬೀಡ್ ಹಾಕೋಣ ಅಂತ ಈ ಥರ ಹಾಕೋತಾ ಇದ್ದೀನಿ. 2 ಹೋಲ್ಗಳು ಅಲೈನ್ ಆಗಿರಬೇಕು. ಆವಾಗ ನಿಮಗೆ ಈಸಿಯಾಗಿ ನೀಡಲಲ್ಲಿ ಇನ್ಸರ್ಟ್ ಮಾಡ್ಬೋದು. ನೋಡಿ, ಈ ಥರ ಫಸ್ಟು ಆ 2 ಬೀಡ್ಗಳನ್ನು ನೀವು ದಾರದೊಳಗಡೆ ಇನ್ಸರ್ಟ್ ಮಾಡಬೇಕಾಗತ್ತೆ. ಸ್ವಲ್ಪ ದಾರ ಹೆಚ್ಚು ಕಮ್ಮಿ ಆಗುತ್ತೆ, ನೋಡಿಕೊಂಡು ನೀವು ಈ ಥರ ಎಳ್ಕೊಬೇಕಾಗತ್ತೆ. ಸ್ವಲ್ಪ ಬಿಗಿನರ್ಸ್ಗೆ ಕಷ್ಟ ಅಂತ ಅನಿಸ್ಬೋದು. ನೋಡಿ, ಈ ಥರ ಮೊದಲು ಈ ಬೀಡ್ಗಳನ್ನ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ 2 ಬೀಡ್ನ ಒಟ್ಟಿಗೆ ಈ ಥರ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ, ಬಿಗಿನರ್ಸ್ಗೆಲ್ಲ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ನೋಡಿ, ಈ ಥರ ಸಿಂಪಲ್ಲಾಗಿ ಲಾಕ್ ಆಯಿತು. ಲಾಕ್ ಆದಮೇಲೆ 6 ದಾರಗಳು ನೀಡಲ್ ಮೇಲೆ ಇರಬೇಕು. ಇಲ್ಲ ಅಂತಂದರೆ ಡಿಸೈನ್ ಎಲ್ಲ ಹೊರಟೋಗ್ಬಿಡುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ದಾರಗಳು ಹೆಚ್ಚು ಕಮ್ಮಿ ಆಗಿದೆ. ಸೊ ನಾನು ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಈಗ ಡಬಲ್ ಕ್ರೋಶೆನೇ ಹಾಕಬೇಕಾಗತ್ತೆ. ಬೀಡ್ ಎಷ್ಟು ದೂರಕ್ಕೆ ಬರುತ್ತೋ ಅಷ್ಟು ಡಿಸ್ಟೆನ್ಸಿಗೆ ನೋಡಿಕೊಂಡು ನೀವು ಡಬಲ್ ಕ್ರೋಶೆಸ್ ಹಾಕಬೇಕಾಗತ್ತೆ. ಈ ಡಿಸೈನ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಒಂದು 4 ಚೈನ್ ಗ್ಯಾಪ್ ಬರುತ್ತೆ, ಒಂದು ಈ ಥರ ಬೀಡ್ ಬರುತ್ತೆ. ಇದೇ ಥರ ಸೀರೆ ಕಂಪ್ಲೀಟ್ ಆಗೋವರೆಗೂ ಹಾಕ್ತಾ ಹೋಗಿ 6 ಸಲ ಡಬಲ್ ಕ್ರೋಶೆಸ್ ಮತ್ತು ಈ ಥರ ಅಲ್ಟರ್ನೇಟಿವ್ ಆಗಿ ಒಂದು ಬೀಡ್ ಹಾಕೋಬೇಕು, ಒಂದಕ್ಕೆ 4 ಚೈನ್ ಗ್ಯಾಪ್ ಬಿಡಬೇಕು. ಇದೇ ಥರ ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಈ ಸ್ಟೆಪ್ನ ಫಾಲೋ ಮಾಡಿ
ಇದಷ್ಟೇ ಅಲ್ಲದೆ ನನ್ನ ಚಾನಲಲ್ಲಿ ಇನ್ನೂ ಸುಮಾರು ಕುಚ್ಚು ವೀಡಿಯೋಸ್ ಇದ್ದಾವೆ, ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ ಇದ್ದಾವೆ. ಯಾರು ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಇದ್ದಾವೆ. ಅಷ್ಟಲ್ಲದೆ ನನ್ನದು ಆಶಾ ಷಣ್ಮುಖ ಲಾಗ್ಸ್ ಅಂತ ಒಂದು ಲಾಗ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಆ ಚಾನಲ್ನು ಕೂಡ ವಿಸಿಟ್ ಮಾಡಿ. ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಆ ಚಾನಲ್ನು ಕೂಡ ಈ ಚಾನಲ್ ನನಗೆ ಸಪೋರ್ಟ್ ಮಾಡಿ. ನೋಡಿ, ಈಗ ನಾನು ಇಷ್ಟೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಬೀಡ್ನ ಆ ಕಡೆ ಈ ಕಡೆಗೆ 4 ಚೈನ್ ಗ್ಯಾಪ್ ಇರೋಂಗೆ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ದಾರ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸೀರೆ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಂಬಿನೇಷನ್ ದಾರ ಯೂಸ್ ಮಾಡಿಕೊಂಡು ಈ ಥರ ಮೊದಲು ದಾರಾನ ಇನ್ಸರ್ಟ್ ಮಾಡ್ಕೋಬೇಕು. ದಾರ ತುದಿಗೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈಗ ಏನು ಡಬಲ್ ಕ್ರೋಶಸ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಸಿಂಗಲ್ ಕ್ರೋಶಸ್ ಕೂಡ ಹಾಕೋಬೋದು, ಬೇಡ ಅಂತಂದರೆ ಚೈನ್ ಗ್ಯಾಪ್ ಕೂಡ ಹಾಕೋಬೋದು. ನಾನಿಲ್ಲಿ ಫುಲ್ ಡಬಲ್ ಕ್ರೋಶಸ್ ಎಲ್ಲ ಕಂಪ್ಲೀಟ್ ಆಗೋವರೆಗೂ ನಾನು ಅದ್ರ ಮೇಲೇ ಸಿಂಗಲ್ ಕ್ರೋಶಸ್ ಹಾಕ್ತಾ ಹೋಗ್ತೀನಿ. ಇದೊಂಥರ ಡಿಫ್ರೆಂಟಾಗಿ ಬರುತ್ತೆ. ನೀವು ಬೇಡ ಅಂತಂದರೆ ಬರೀ ಚೈನ್ಸ್ ಕೂಡ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಈ ಥರ ಸಿಂಗಲ್ ಕ್ರೋಶಸ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಅದು ಏನು ಕೆಳಗಡೆ 6 ಡಬಲ್ ಕ್ರೋಶಸ್ ಇರುತ್ತಲ್ಲ ಅದು ಕಂಪ್ಲೀಟ್ ಆಗೋವರೆಗೂ ಈ ಥರ ಸಿಂಗಲ್ ಕ್ರೋಶಸ್ ಹಾಕೋಬೇಕು. ಆಮೇಲೆ 4 ಚೈನ್ ಗ್ಯಾಪಲ್ಲಿ ಏನು ಮಾಡಬೇಕು ಅಂತಂದರೆ ಮಾಮೂಲಿ 4 ಚೈನ್ ಹಾಕೋಬೇಕಾಗತ್ತೆ. ನೋಡಿ, ಈಗ ಕೊನೆ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕಿದೆ. ಇದಾದಮೇಲೆ ಈಗ 4 ಚೈನ್ ಗ್ಯಾಪ್ ಅಂತಲ್ವ, ಸೊ ಅಲ್ಲಿಗೆ ನಾನು ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ಕೆಲವೊಂದು ಸಲ ಡಿಸ್ಟೆನ್ಸ್ ಕಮ್ಮಿ ಅಂತ ಅನಿಸಿದ್ರೆ 3 ಚೈನ್ ಕೂಡ ಹಾಕೋಬೋದು. ಈಗ ನೆಕ್ಸ್ಟ್ ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಳ್ತಾದ್ಮೇಲೆ ಈಗ ಇನ್ನೊಂದು 2 ಸಲ ಇದೇ ಥರ ಸಿಂಗಲ್ ಕ್ರೋಶೆಸ್ ಹಾಕೋಬೇಕಾಗತ್ತೆ. ಬೀಡ್ ಇನ್ನೇನೊಂದು 2 ಡಬಲ್ ಕ್ರೋಶೆ ದೂರದಲ್ಲಿದೆ ಅನ್ನೋವರೆಗೂ ನಾವು ಈ ಥರ ಸಿಂಗಲ್ ಕ್ರೋಶೆಸ್ ಹಾಕೋಬೇಕಾಗತ್ತೆ. ನೋಡಿ, ಈ ಥರ ಹಾಕೋಬೇಕು. ಜಾಸ್ತಿ ದೂರದಿಂದ ಡಬಲ್ ಕ್ರೋಶೆಸ್ ಹಾಕೋಕ್ಕೆ ಕಷ್ಟ ಆಗಿಬಿಡುತ್ತೆ ರಿಂಗ್ ಬೀಡ್ ಮೇಲೆ. ನೋಡಿ, ಈಗ ಈ ರಿಂಗ್ ಬೀಡ್ ಮೇಲೆ ಡಬಲ್ ಕ್ರೋಶೆಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಡಬಲ್ ಕ್ರೋಶೆಸ್ ಡೈರೆಕ್ಟಾಗಿ ಈ ಬೀಡ್ ಮೇಲೆ ರಿಂಗ್ ಬೀಡ್ ಮೇಲೆ ಹಾಕೋದ್ರಿಂದ ಅಲ್ಲೊಂದು ಆರ್ಚ್ ಫಾರ್ಮ್ ಆಗುತ್ತೆ. ಈಗ ನೆಕ್ಸ್ಟು 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಈಗ ಹಾಕಿರೋ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಡೈರೆಕ್ಟಾಗಿ ಡಬಲ್ ಕ್ರೋಶೆಸ್ಸೇ ಕಂಪ್ಲೀಟಾಗಿ ಹಾಕೊಂಡು ಹೋಗ್ಬೋದು. ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಈ ಥರ ಒಂದು ಡಬಲ್ ಕ್ರೋಶೆ ಮತ್ತು ಒಂದು 3 ಚೈನ್ದು ಅದೇ ಡಬಲ್ ಕ್ರೋಶೆಗೆ ಲಾಕ್. ಅದೇ ಥರ ಇದೊಂಥರ ಪಿಕಾಟ್ ಸ್ಟಿಚ್ ಥರ ಬರುತ್ತೆ. ಸೊ ಇದೇ ಥರ ನೀವು ಆರ್ಚ್ ಕಂಪ್ಲೀಟ್ ಆಗೋವರೆಗೂ, ಅಂದರೆ ಆ ಬೀಡ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಬೇಕಾಗತ್ತೆ. ನಾನು ಈ ರಿಂಗ್ ಬೀಡ್ ಕಂಪ್ಲೀಟ್ ಆಗೋಕ್ಕೆ ನಾನು ಒಂದು 12 ಸಲ ಈ ಸ್ಟೆಪ್ನ ಹಾಕಿದ್ದೀನಿ.
ಒಂದು ಡಬಲ್ ಕ್ರೋಶೆ, ಅದಾದಮೇಲೆ ಈ ಥರ 3 ಚೈನ್ದು ಅದೇ ಡಬಲ್ ಕ್ರೋಶೆಗೆ ಲಾಕ್. ಇದೇ ಥರ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ. ತುಂಬ ಈಸಿ ಇದೆ. ನಿಮ್ಗೆ ಏನಾದ್ರು ಕಷ್ಟ ಅಂತ ಅನಿಸಿದರೆ ವಿಡಿಯೋನ ಪಾಸ್ ಮಾಡಿ ವಿಡಿಯೋ ಜೊತೆಗೇನೆ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿಯಾಗಿ ಕಲ್ತ್ಕೋಬೋದು. ಎಷ್ಟೇ ಡಿಫಿಕಲ್ಟ್ ಆಗಿರೋ ಕುಚ್ಚು ಬೇಕಿದ್ರೂ ನೀವು ಇದೇ ಥರ ಮಾಡಿದರೆ ತುಂಬ ಈಸಿಯಾಗಿ ಕಲ್ತ್ಕೋಬೋದು. ಫಸ್ಟು ನಿಮಗೆ ಏನಾದ್ರು ಬಿಗಿನರ್ಸ್ ಆಗಿದ್ದರೆ ಕ್ರೋಶೆ ಯಾವ ಥರ ಇಟ್ಕೋಬೇಕು, ಆಮೇಲೆ ದಾರ ಯಾವ ಥರ ಎಳ್ದಿಟ್ಕೋಬೇಕು ಅನ್ನೋದನ್ನ ನೀವು ಮೊದಲು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನಾನು ಬಿಗಿನರ್ಸ್ಗೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತಿದ್ದೀನಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂತ ಅನಿಸುತ್ತೋ ಪ್ಲೀಸ್ ಕಮೆಂಟ್ ಮಾಡಿ. ಯಾರಿಗೆಲ್ಲ ಬಿಗಿನರ್ಸ್ಗೆ ಹೇಗೆ ಸೀರೆ ಕುಚ್ಚು ಹಾಕಬೇಕು ಅಂತ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಎಕ್ಸ್ಪೀರಿಯನ್ಸ್ ಇರೋರ್ಗೂ ಏನಾದ್ರು ಒಂದು ಸ್ವಲ್ಪ ಕ್ವಶನ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಆಮೇಲೆ ಏನಾದ್ರು ಸಜೆಷನ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನನಗೆ. ನೋಡಿ ಎಷ್ಟು ಕ್ಯೂಟ್ ಆಗಿರೋದೊಂದು ಆರ್ಚ್ ಕಂಪ್ಲೀಟ್ ಆಯಿತು. ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡಬೇಕಾಗತ್ತೆ. ನೋಡಿ ಈಗ ಅಲ್ಲಿ ಕೊನೆಯದಕ್ಕಿಂತ ಮುಂಚಿಂದು ಡಬಲ್ ಕ್ರೋಶೆಗೆ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದ್ಸಲ ನಾನು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈ ಥರ ಇದು ಹಾಕೋದಾದ್ಮೇಲೆ ಈಗ ನಿಮಗೆ 4 ಚೈನ್ ಗ್ಯಾಪ್ ಸಿಗುತ್ತೆ. 4 ಚೈನ್ ಗ್ಯಾಪಲ್ಲಿ ಏನು ಮಾಡಬೇಕು ಅಂದರೆ ಮತ್ತೆ ನೀವು 4 ಚೈನ್ ಹಾಕ್ಕೊಂಡು 4 ಚೈನ್ ಎಲ್ಲಿಗೆ ಎಂಡ್ ಆಗಿರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಇದೇ ಥರ ಒಂದು 4 ಚೈನ್ ಗ್ಯಾಪ್ ಸಿಗುತ್ತೆ, ಒಂದು ಆರ್ಚ್ ಸಿಗುತ್ತೆ. ನೋಡಿ ಈಗ ನಾನು ಇಷ್ಟೇ ಹಾಕ್ಕೊಂಡು ತೋರಿಸ್ತಾ ಇರೋದ್ರಿಂದ ನಿಮಗೆ ಇಲ್ಲಿಗೆ ನಾನು ಇನ್ನೊಂದು ಸ್ವಲ್ಪರಲ್ಲಿ ಎಂಡ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಸಿಂಗಲ್ ಕ್ರೋಶಸ್, ಮತ್ತು ನಾನು ಸ್ಟಾರ್ಟಿಂಗಲ್ಲೂ ಸಿಂಗಲ್ ಕ್ರೋಶಸ್ಸಿಂದ ಸ್ಟಾರ್ಟ್ ಮಾಡಿದ್ನಲ್ವ, ಅದೇ ಥರ ಇಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶಸ್ಸಿಂದನೇ ಎಂಡ್ ಮಾಡಬೇಕು ಅಂತ ಇದ್ದೀನಿ. ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.